ನಮಸ್ಕಾರ ವೀಕ್ಷಕರೇ, ಕರ್ಕ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ ತಿಳಿಯೋಣ. ನವೆಂಬರ್ 2025 ನಿಮಗೆ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು. ಈ ತಿಂಗಳು 5ನೇ ಮನೆಯು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ತನ್ನದೇ ಆದ ರಾಶಿಯಲ್ಲಿ ಉಪಸ್ಥಿತವಾಗುತ್ತದೆ. ಆದ್ದರಿಂದ ನಿಮ್ಮ ವೃತ್ತಿಜೀವನದ ಮೇಲೆ ಯಾವುದೇ ಋಣಾತ್ಮಕ ಪರಿಣಾಮಗಳಿಲ್ಲ, ಆದರೆ ಮಂಗಳದಿಂದ ಯಾವುದೇ ಪ್ರಮುಖ ನೇರ ಸಹಾಯದ ಸ್ಪಷ್ಟ ಸೂಚನೆಯೂ ಇರುವುದಿಲ್ಲ. ವ್ಯಾಪಾರಕ್ಕೆ ಈ ತಿಂಗಳು ತುಂಬಾ ಒಳ್ಳೆಯದಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಏನು ನಡೆಯುತ್ತಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಉತ್ತಮ. ಗುರುಗ್ರಹದ ಉಪಸ್ಥಿತಿ ಅಜಾಗರೂಕತೆಯು ಗಮನದ ಕೊರತೆಗೆ ಕಾರಣವಾಗಬಹುದು ಎಂದು ಸೂಚಿಸುತ್ತದೆ. ಶುಕ್ರವು ನಿಮ್ಮ ಗಮನವನ್ನು ಶಿಕ್ಷಣದಿಂದ ವಿನೋದದ ಕಡೆಗೆ ನಿರ್ದೇಶಿಸಬಹುದು. ನೀವು ಸ್ಥಿರವಾದ ಪ್ರಯತ್ನವನ್ನು ಮಾಡಿದರೆ, ಶುಕ್ರ ಮತ್ತು ಗುರು ಎರಡೂ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಕುಟುಂಬದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ, ನವೆಂಬರ್ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು, ಅದರಲ್ಲೂ ಕೆಲವು ದುರ್ಬಲ ಫಲಿತಾಂಶಗಳು. ರಾಹು ಮತ್ತು ಕೇತುಗಳ ಪ್ರಭಾವವು 2ನೇ ಮನೆಯಲ್ಲಿ ಮುಂದುವರಿಯುತ್ತದೆ. ಇದು ಕುಟುಂಬ ಸದಸ್ಯರಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡಬಹುದು. ನವೆಂಬರ್ನಲ್ಲಿ ನಿಮ್ಮ ಪ್ರೀತಿಯ ಜೀವನದ ವಿಷಯದಲ್ಲಿ, ನೀವು ಮತ್ತು ನಿಮ್ಮ ಸಂಗಾತಿ ಈ ತಿಂಗಳು ಸಣ್ಣ ಭಿನ್ನಾಭಿಪ್ರಾಯಗಳು ಅಥವಾ ವಾದಗಳನ್ನು ಹೊಂದಿರಬಹುದು. ವೈವಾಹಿಕ ವಿಷಯಗಳಿಗೆ ಸಂಬಂಧಿಸಿದಂತೆ, ಈ ತಿಂಗಳು ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. 7ನೇ ಮನೆಯ ಅಧಿಪತಿ ಶನಿಯು ಅನುಕೂಲಕರ ಸ್ಥಾನದಲ್ಲಿಲ್ಲದಿದ್ದರೂ, ಗುರುವಿನ ಉತ್ತಮ ಪ್ರಭಾವವು ವೈವಾಹಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸಿನ ವಿಷಯದಲ್ಲಿ, ನಿಮ್ಮ ಲಾಭದ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಬಹುಪಾಲು ಧನಾತ್ಮಕವಾಗಿರಲು ನಿರೀಕ್ಷಿಸಲಾಗಿದೆ. ಆರೋಗ್ಯದ ವಿಷಯದಲ್ಲಿ, ನವೆಂಬರ್ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪ್ರಭಾವವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಾದ ಆಮ್ಲೀಯತೆ, ಹೊಟ್ಟೆಯಲ್ಲಿ ಸುಡುವ ಭಾವನೆಗಳು ಅಥವಾ ಮಲಬದ್ಧತೆಗೆ ಕಾರಣವಾಗಬಹುದು. ಇನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ: ಬೇವಿನ ಮರಕ್ಕೆ ನಿಯಮಿತವಾಗಿ ನೀರು ಹಾಕಿ.